ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಏಪ್ರಿಲ್ 14ರ ಮಧ್ಯರಾತ್ರಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸೋದಾಗಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ GR ಷಣ್ಮುಖಪ್ಪ ತಿಳಿಸಿದರು. 6 ತಿಂಗಳಲ್ಲಿ 5 ಬಾರಿ ಡೀಸೆಲ್ ಬೆಲೆ ಜಾಸ್ತಿ ಆಗಿತ್ತು. ಹಾಗಾಗಿ ಇದರ ವಿರುದ್ಧ ಧರಣಿ ಸತ್ಯಾಗ್ರಹದ ಜೊತೆಗೆ ಮುಷ್ಕರ ನಡೆಸುವ ನಿರ್ಧಾರಕ್ಕೆ ಬರಲಾಗಿತ್ತು. ಆದರೆ ಷಣ್ಮುಖಪ್ಪ ಅವರು ನೀಡಿರುವ ಮುಷ್ಕರದ ಕರೆಗೆ ಲಾರಿ ಮಾಲೀಕರ ಸಂಘದ ಚೆನ್ನಾರೆಡ್ಡಿ ಬೆಂಬಲವಿಲ್ಲ ಅಂತ ಹೇಳಿದ್ದಾರೆ. ಏಪ್ರಿಲ್ 15ರಿಂದ ಎಂದಿನಂತೆ ಲಾರಿ ಸಂಚಾರ ಇರುತ್ತೆ, ಇದರಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಅಂತ ಹೇಳಿರುವ ಚೆನ್ನಾರೆಡ್ಡಿ ಬಂದ್ ಅವಶ್ಯಕತೆ ಇಲ್ಲ ಎನ್ನುವುದಕ್ಕೆ ಕಾರಣವನ್ನು ಕೊಟ್ಟಿದ್ದಾರೆ. ಈಗ ಹೋರಾಟದಲ್ಲಿ ಒಡಕು ಮೂಡಿದೆ. ಏಪ್ರಿಲ್ 14ರ ಮಧ್ಯರಾತ್ರಿಯಿಂದ ಎಷ್ಟು ಲಾರಿಗಳು ಓಡಾಡ್ತವೆ, ಎಷ್ಟು ಲಾರಿಗಳು ರೋಡಿಗಿಳಿಯಲ್ಲ ಅನ್ನೋ ಗೊಂದಲ ಮುಂದುವರೆದಿದೆ. ಲಾರಿ ಮಾಲೀಕರ ಮುಷ್ಕರ ಏಪ್ರಿಲ್ 14ರ ಮಧ್ಯರಾತ್ರಿಯಿಂದ ಆರಂಭವಾಗಬೇಕಾಗಿತ್ತು. ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ GR ಷಣ್ಮುಖಪ್ಪ ಇದನ್ನು ಘೋಷಣೆ ಮಾಡಿದರು. ಡೀಸೆಲ್ ಬೆಲೆ ಜಾಸ್ತಿ ಆಗಿರೋದಕ್ಕೆ ನಾವು ಈ ಮುಷ್ಕರ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಆದರೆ ಲಾರಿ ಮಾಲೀಕರ ಸಂಘದ ಚೆನ್ನಾರೆಡ್ಡಿ ಅವರು ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಅವರು ಸಹ ಸಂಘದ ಒಬ್ಬ ಪ್ರಮುಖ ನಾಯಕರು, ಲಾರಿ ಮಾಲೀಕರ ಸಂಘಟನೆಯ ಪ್ರಮುಖ ನಾಯಕರು ಇಬ್ಬರು ಸಹ, GR ಷಣ್ಮುಖಪ್ಪ ಮತ್ತು ಚೆನ್ನಾರೆಡ್ಡಿ. ಒಬ್ಬರು ಮುಷ್ಕರ ಆಗುತ್ತೆ ಅಂತ ಹೇಳ್ತಾರೆ, ಮತ್ತೊಬ್ಬರು ಮುಷ್ಕರ ಆಗೋದಿಲ್ಲ, ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವತ್ತು ಮುಷ್ಕರಕ್ಕೆ ಎಷ್ಟು ಲಾರಿಗಳು ಬೀದಿಗಿಳಿಯುತ್ತೆ, ಎಷ್ಟು ಲಾರಿಗಳು ಓಡಾಡ್ತಾನೆ ಇರ್ತವೆ, ಏನಾಗುತ್ತೆ ಅವತ್ತು ಅನ್ನೋ ಗೊಂದಲ ಮೂಡಿದೆ. ಇವರಿಬ್ಬರ ಮಧ್ಯೆ ಒಮ್ಮತ ಬರುತ್ತಾ ಹೆಂಗೆ ನೋಡಬೇಕಾಗಿದೆ.